ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಒಂದು ಗ್ಲಾಸ್ ಎಳ್ನೀರನ್ನ ಕುಡಿದು ಡೇನ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ಸಿಟಿಗೆ ಹೋಗಿದ್ದೆ. ಅಲ್ಲಿ ಪಾತ್ರೆ ಅಂಗಡಿಲಿ ಸ್ವಲ್ಪ ಪಾತ್ರೆಗಳನ್ನ ತೊಗೊಂಡು ಬಂದೆ. ರೈಸ್ ಮಾಡೋದಕ್ಕೆ, ಸಾಂಬಾರು ಮಾಡೋದಕ್ಕೆಲ್ಲ ಚೆನ್ನಾಗಿದೆ ಇದು ಪಾತ್ರೆ. ಇವೆರಡೂ ಪಾತ್ರೆಯಲ್ಲೂ ರೈಸ್ ಆದರೂ ಮಾಡ್ಬೋದು, ಇಲ್ಲ ಸಾಂಬಾರಾದರೂ ಮಾಡ್ಬೋದು. 4-5 ಮೆಂಬರ್ಸಿಗೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಇದು ಚೆನ್ನಾಗಿದೆ. ಅದಕ್ಕೆ ಇವೆರಡನ್ನೂ ತೊಗೊಂಡೆ. ತುಂಬಾ ಇಷ್ಟ ಆಯಿತು ಇವೆರಡೂ. ಅದ್ರ ಜೊತೆಗೆ ಈ 3 ಪಾತ್ರೆನ ತೊಗೊಂಡೆ. ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಪಾತ್ರೆ ಅಂತೂ ತುಂಬಾ ಇಷ್ಟ. ಪಾಪುಗೆ ರಾಗಿ ಸರಿ ಮಾಡೋದಕ್ಕೆ, ಇಲ್ಲ ಕಾಫಿ ಟೀ ಆದರೂ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಹಾಲೇನಾದರೂ ಕಾಯಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಮನೇಲಿ ಎಷ್ಟೇ ಪಾತ್ರೆಗಳಿದ್ರೂ ಕೂಡ ಈ ಥರ ಪುಟ್ಟ ಪುಟ್ಟ ಪಾತ್ರೆನೇ ಇಷ್ಟ ಆಗೋದು. ಹಾಗೆಯೇ ಇದನ್ನು ಕೂಡ ತೊಗೊಂಡೆ. ಇದನ್ನೇನಾದರೂ ಮುದ್ದೆ ಮಾಡೋದಕ್ಕಾಗಲಿ, ಇಲ್ಲ ಪಲ್ಯ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋದಕ್ಕೆ ತಿರ್ಗೋಕ್ಕೆಲ್ಲ ಹಿಂಸೆ ಆಗೋಲ್ಲ ಈ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ. ಅದಕ್ಕೆ ಇದನ್ನು ಕೂಡ ತೊಗೊಂಡೆ. ತುಂಬ ಚೆನ್ನಾಗಿದೆ. ಹಾಗೆಯೇ ಲಾಸ್ಟ್ ಇದೊಂದು ಪಾತ್ರೆನ ತೊಗೊಂಡೆ. ಇಲ್ಲ ಮನೆಗೆ ಯಾರಾದರೂ ಜಾಸ್ತಿ ಜನ ಬಂದಾಗ ಬೇಕಾಗುತ್ತೆ, ಏನಾದರೂ ರೈಸ್ ಮಾಡೋಕ್ಕೆ, ಪಲ್ಯ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಕೂಡ ತೊಗೊಂಡೆ. ಕೆಲವೊಂದು ಸಲ ಎಷ್ಟೇ ಪಾತ್ರೆ ಇದ್ರೂ ಮನೇಲಿ ಹೊರಗಡೆ ಹೋದಾಗ ಏನಾದರೂ ತೊಗೊಳಕ್ಕೆ ನೋಡಿದಾಗ ತೊಗೊಳ್ಳೇಬೇಕು ಅನಿಸುತ್ತೆ. ಅದರಿಂದ ಇಷ್ಟು ಪಾತ್ರೆನೂ ಕೂಡ ತೊಗೊಂಡು ಬಂದೆ. ತುಂಬಾ ಖುಷಿ ಆಯಿತು. ಯಾಕಂದರೆ ಆ ಪ್ರೈಸಿಗೆ ತಕ್ಕನಾಗೆ ಎಲ್ಲ ಕೂಡ ಕ್ವಾಲಿಟಿ ಆಗಲಿ, ಆ ಪಾತ್ರೆ ಆಗಲಿ ಇದೆ. ಇದ್ರ ಜೊತೆಗೆ ಕಡಾಯಿನೂ ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ತಗೊಳ್ಳಿಲ್ಲ, ಹಾಗೆ ಬಂದೆ. ಹಾಗೆಯೇ ಪಾಪುಗೆ ಕೂಡ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಪಾಪು ತುಂಬಾ ಅಳ್ತಾ ಇದ್ದ. ಹಾಗೆ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಬುದಾನ ಪಾಯಸನ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನಿಮಗೆ ಈ ರೆಸಿಪಿದು ವಿಡಿಯೋ ಬೇಕಿದ್ದರೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. 5 ನಿಮಿಷದಲ್ಲಿ ಬೇಗ ಏನಾದರೂ ರೆಸಿಪಿನ ಮಾಡಬೇಕು ಅಂತ ಅಂದರೆ ಈ ಸಾಬುದಾನ ಪಾಯಸನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಂಜೆಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಹೀರೆಕಾಯಿ ಬಜ್ಜಿನ ಮಾಡ್ಕೊತಾ ಇದ್ದೆ. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ. ಹಾಗೆ ಸ್ವಲ್ಪ ಸೋಡಾ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಲ್ಲ, 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಹಾಗೆ ಮಿಕ್ಸ್ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಾನು ಅಚ್ಚ ಖಾರದ ಪುಡಿ ಯೂಸ್ ಮಾಡೋದಕ್ಕಿಂತ ಮಿಕ್ಸ್ ಖಾರದ ಪುಡಿ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಕಲಿಸ್ಕೊಬಾರ್ದು, ಇಲ್ಲ ಫುಲ್ ಗಟ್ಟಿಯಾಗಿ ಕೂಡ ಕಲಿಸ್ಕೊಬಾರ್ದು, ಇಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳಿ. ಈ ಥರ ಒಂದೇ ಹದದಲ್ಲಿ ಕಲಿಸ್ಕೊಬೇಕು. ಹಾಗೆಯೇ ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂತ ಅಂದರೆ ಕಟ್ ಮಾಡಿರೋಂಥ ಹೀರೆಕಾಯಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ರಲ್ವ, ನಾನು ಫಸ್ಟೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಕಾಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದಿದ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಜ್ಜಿನ ಬಿಡ್ತಾಯಿದ್ದೀನಿ. ಹಾಗೆಯೂ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಕ್ಕಂದರೆ ನಾವು ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ರು ಅದಕ್ಕೆ ಯಾವುದೇ ಥರ ಲೈಕ್ಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಅದರಿಂದ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನನಗೂ ಕೂಡ ಖುಷಿಯಾಗುತ್ತೆ ಅಲ್ವಾ ವೀಡಿಯೋಸ್ ಮಾಡೋದಕ್ಕೆ. ಅದರಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡ್ತಿದ್ರಲ್ವಾ, ಇವಾಗ ಬಜ್ಜಿ ಎಲ್ಲ ಬೆಂದಾಗಿದೆ ಚೆನ್ನಾಗಿ. ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಏನೋ ಒಂಥರ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಅದರಿಂದ ನಾನು ಚಿಕ್ಕ ಹೀರೆಕಾಯಿನೇ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಬೆಂದಿದ್ದಾದಮೇಲೆ ಎತ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು. ಈ ಸ್ಟೀಲ್ ಪಾತ್ರೆಗಳಲ್ಲಿ ಬೇಗ ತಳದಲ್ಲಿ ಸೀದೋಗ್ಬಿಡುತ್ತೆ, ಅದರಿಂದ ನೋಡಿಕೊಂಡು ಬೇಯಿಸಿ ಮೀಡಿಯಮ್ ಫ್ಲೇಮಲ್ಲೇ. ರೆಡಿನೇ ಆಗೋಯ್ತು ಬಜ್ಜಿ, ತಿನ್ನೋದೊಂದೇ ಬಾಕಿ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.